ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನ್ ಧನುಶ್ರೀ. ದೇಶದಲ್ಲಿ ಲಿವ್ ಇನ್ ಮರ್ಡರ್ ಕೇಸ್ಗಳು ದೊಡ್ಡ ಸುದ್ದಿ ಆಗ್ತಿವೆ. ದೆಹಲಿ, ಮುಂಬೈ ಮಹಾನಗರಗಳು ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲೂ ಲಿವ್ ಇನ್ ಮರ್ಡರ್ ಕೇಸ್ಗಳ ಸಂಖ್ಯೆ ಹೆಚ್ಚಿಸ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಿವ್ ಇನ್ ಮರ್ಡರ್ ಕೇಸ್ಗಳು ನಡೆದಿದೆ ಅನ್ನೋದನ್ನ ನೀವೇ ನೋಡಿ. ನಗರದಲ್ಲಿ ಲಿವ್ ಇನ್ ಟುಗೆದರ್ ಕ್ರೈಮ್ ಕೇಸ್ಗಳು ಹೆಚ್ಚಳ. ಮುಂಬೈ, ದೆಹಲಿಯಲ್ಲಿ ಮಾತ್ರವಲ್ಲ, ಬೆಂಗಳೂರಲ್ಲೂ ಹೆಚ್ಚಳ. ನಗರದಲ್ಲಿ ಸಾಲು ಸಾಲು ಲಿವ್ ಇನ್ ರಿಲೇಷನ್ ಬಳಿಕ ಕ್ರೈಮ್ಗಳು ನಡೀತಾ ಇದೆ. ಕಳೆದ 7 ತಿಂಗಳಿನಲ್ಲಿ ಒಟ್ಟು 7 ಕೊಲೆಗಳಾಗಿದ್ದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಬಹುತೇಕ ಕೊಲೆಗಳು ಜೊತೆಯಲ್ಲಿದ್ದಾಗ ನಡೆಯುವ ಕ್ಷುಲ್ಲಕ ಕಾರಣಗಳಿಗೆ ನಡೀತಿದೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಿದೆ. ಕಳೆದ 7 ತಿಂಗಳಿನಲ್ಲಿ ನಡೆದ ಲಿವಿಂಗ್ ರಿಲೇಷನ್ ಕೊಲೆಗಳ ಬಗ್ಗೆ ನೋಡೋದಾದ್ರೆ, ಯುವ ಜನತೆಗೆ ಏನಾಗಿದೆ ಅಂದ್ರೆ, ಇದು ಒಂದ್ ರೀತಿ ಟೆಸ್ಟ್ ಡ್ರೈವ್ ರೀತಿ. ಮದುವೆ ಎನ್ನುವಂತಹ ಟೆಸ್ಟ್ ಜರ್ನಿ ಏನಿದೆ, ಇದು ಟ್ರಯಲ್ ತರನ ಅಂತ ಅನ್ಕೊಳ್ಳುವಂತಹ ಮನಸ್ಥಿತಿ ಕೂಡ ಅವರಿಗಿದೆ. ಹೊಂದಿಕೆಯಾದ್ರೆ ಮದುವೆ ಆಗ್ತೀವಿ, ಇಲ್ಲ ಅಂದ್ರೆ ಬೇರೆ, ಅಷ್ಟೇ. ಸಿಂಪಲ್ ಲಾಜಿಕ್. ಇದು ಲಿವ್ ಇನ್ ಒಲವು ತೋರಿಸುವಂತಹ ಬಹುತೇಕರ ಅಭಿಪ್ರಾಯ. ಆಕ್ಚುಲಿ ಘಟನೆ 1, ಸ್ಥಳ ಅಶೋಕನಗರ ಠಾಣಾ ವ್ಯಾಪ್ತಿ. ಕೊಲೆ ವಿಧಾನ ಚಾಕುವಿನಿಂದ ಇರಿದು ಕೊಲೆ. ಬರ್ತ್ಡೇ ಗಿಫ್ಟ್ ವಿಚಾರಕ್ಕೆ ಪ್ರೇಯಸಿ ಜೊತೆ ಜಗಳ. 4 ವರ್ಷದಿಂದ ಜೊತೆಯಲ್ಲಿದ್ದ ಯುವತಿ ಕೌಸರ್, ಬರ್ತ್ಡೇ ಗಿಫ್ಟ್ ವಿಚಾರಕ್ಕೆ ಯುವತಿಯ ಕೊಲೆ. ಬೆಳ್ಳಿ ಚೈನ್ ಕೊಟ್ಟಿದ್ದಕ್ಕೆ ಜಗಳ ತೆಗೆದಿದ್ದ ಕೌಸರ್. ಈ ವೇಳೆ ಇಬ್ಬರ ನಡುವೆ ಜಗಳ ಆಗಿ ಕೌಸರ್ನ ಕೊಲೆಯಾಗುತ್ತೆ. ಅಶೋಕ್ ನಗರ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಘಟನೆ 2, ಸ್ಥಳ ಅಮೃತಹಳ್ಳಿ ಠಾಣಾ ವ್ಯಾಪ್ತಿ. ಕೊಲೆಯ ವಿಧಾನ ಚಾಕುವಿನಿಂದ ಇರಿದು ಕೊಲೆ. ಲಿವ್ ಇನ್ ಟುಗೆದರ್ನಲ್ಲಿ ಇದ್ದಾಗಲೇ ಮತ್ತೊಂದು ಸ್ನೇಹ ಆಯಿತು ಅನ್ನುವ ಕಾರಣಕ್ಕಾಗಿ ಗೆಳತಿಯ ಜೊತೆ ಸ್ನೇಹ ಬೆಳೆಸಿದ್ದವನನ್ನ ಕೊಂದಿದ್ದ ಯುವಕ. ಸುಲೇಮಾನ್ ಅನ್ನುವಾತನನ್ನ ಆರೋಪಿ ವಿಕ್ಟರ್ ಕೊಂದಿದ್ದು, ಯುವತಿಯೊಬ್ಬಳ ಜೊತೆ ಲಿವ್ ಇನ್ ಟುಗೆದರ್ನಲ್ಲಿದ್ದ ವಿಕ್ಟರ್. ಆದರೆ ಸುಲೇಮಾನ್ ಜೊತೆ ಸಲುಗೆ ಬೆಳೆಸಿದ್ದ ವಿಕ್ಟರ್ ಪ್ರೇಯಸಿ. ಈ ವಿಚಾರ ಗೊತ್ತಾಗಿ ಸುಲೇಮಾನ್ ಕೊಲೆ ಮಾಡಿದ್ದ ವಿಕ್ಟರ್. ಘಟನೆ 3, ಸ್ಥಳ ಜ್ಞಾನಭಾರತಿ ಠಾಣಾ ವ್ಯಾಪ್ತಿ. ಕೊಲೆ ವಿಧಾನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ. ಮಹಿಳೆಗೆ ಕರೆ ಮಾಡಿ ಕೊಲೆಯಾಗಿದ್ದ ಹಳೆ ಪ್ರಿಯತಮ ಅರುಣ್ ಕುಮಾರ್ ಮತ್ತು ಸಹಚರರಿಂದ ಶ್ರೀಕಾಂತ್ ಕೊಲೆಯಾಗುತ್ತೆ. ಈ ಮೊದಲು ಶ್ರೀಕಾಂತ್ ಜೊತೆ ಲಿವ್ ಇನ್ ರಿಲೇಷನ್ನಲ್ಲಿದ್ದ ಮಹಿಳೆ. ಶ್ರೀಕಾಂತ್ ಜೊತೆ ಜಗಳ ಆಡಿ ಬೇರೊಬ್ಬನ ಜೊತೆ ಸ್ನೇಹ ಆಯಿತು. ಆದರೂ ಮಹಿಳೆಗೆ ಪದೇ ಪದೇ ಶ್ರೀಕಾಂತ್ ಕರೆ ಮಾಡ್ತಿದ್ದ. ಈ ವಿಚಾರಕ್ಕೆ ಶ್ರೀಕಾಂತ್ನನ್ನ ಕೊಲೆ ಮಾಡಿಸಿದ್ದ ಅರುಣ್. ಸಿಸಿಬಿ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಘಟನೆ 4, ಸ್ಥಳ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿ. ಕೊಲೆ ವಿಧಾನ ಕತ್ತು ಹಿಸುಕಿ ಕೊಲೆ. ಮದ್ವೆಯಾಗುವ ಅಂದಿದ್ದಕ್ಕೆ ಪ್ರಿಯತಮೆಯ ಕೊಲೆ. ಕೆಲವು ವರ್ಷಗಳಿಂದ ಲಿವ್ ಇನ್ ನಲ್ಲಿದ್ದ ಸುನಿತಾ ಪ್ರಶಾಂತ್. ಲಿವ್ ಇನ್ ಬದಲಾಗಿ ಮದ್ವೆಯಾಗು ಎಂದು ಒತ್ತಾಯ. ಈ ವೇಳೆ ಇಬ್ಬರ ನಡುವೆ ಜಗಳ, ಕೊಲೆಯಲ್ಲಿ ಅಂತ್ಯ. ಕತ್ತು ಹಿಸುಕಿ ಕೊಲೆ ಮಾಡಿ ನೇಣು ಹಾಕಿದ್ದ ಪ್ರಶಾಂತ್. ಘಟನೆ 5, ಸ್ಥಳ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿ. ಕೊಲೆ ವಿಧಾನ ತಲೆಗೆ ರಾಡ್ನಿಂದ ಹೊಡೆದು ಕೊಲೆ. ನೇಪಾಳ ಮೂಲದ ಕೃಷ್ಣಕುಮಾರಿ ಎಂಬಾಕೆಯ ಕೊಲೆ. ಕೆಲವು ವರ್ಷಗಳಿಂದ ಲಿವ್ ಇನ್ ನಲ್ಲಿ ಇಬ್ಬರು ವಾಸವಾಗಿದ್ರು. ಪ್ರೇಯಸಿ ಕೃಷ್ಣಕುಮಾರಿ ವಿರುದ್ಧ ಸಂತೋಷ್ಗೆ ಅನುಮಾನ ಬಂದಿದ್ದು, ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ನಡೆದಿತ್ತು. ರಾಡ್ನಿಂದ ಕೃಷ್ಣಕುಮಾರಿ ತಲೆಗೆ ಹೊಡೆದು ಕೊಲೆಯಾಗಿದೆ. ಹೀಗೆ ನಗರದಲ್ಲಿ ಲಿವ್ ಇನ್ ರಿಲೇಷನ್ನಲ್ಲಿದ್ದ ಜೋಡಿಗಳ ನಡುವೆ ನಡೆದಿರುವ ಕೊಲೆಗಳಿದು. ಲಿವ್ ಇನ್ ನಲ್ಲಿ ಜೀವನ ಮಾಡುತ್ತಿದ್ದವರ ನಡುವೆ ಜಗಳ ಶುರುವಾಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಮುಂಬೈ, ದೆಹಲಿಯಲ್ಲಿ ಅಷ್ಟೇ ಅಲ್ಲದೆ ನಗರದಲ್ಲಿ ಕೊಲೆಗಳು ನಡೀತಾ ಇವೆ. ಇನ್ನಾದ್ರೂ ಲಿವ್ ಇನ್ ನಲ್ಲಿ ಇರೋ ಮುನ್ನ ಒಮ್ಮೆಯಾದ್ರೂ ಯೋಚನೆ ಮಾಡಿದ್ರೆ ಒಳ್ಳೆದು. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಈಗಷ್ಟೇ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದ ಯುವಕ ಯುವತಿಯರ ನಡುವೆ ನಡೆದಿರುವಂತಹ ದುರ್ಘಟನೆಗಳ ಬಗ್ಗೆ ನೋಡಿದ್ರಿ. ಆದ್ರೆ ಆನೇಕಲ್ನಲ್ಲಿ ಅಂತಹದ್ದೇ ಘಟನೆಯೊಂದು ನಡೆದಿದೆ. ಯುವಕ ತನ್ನ ಧರ್ಮವನ್ನ ಮುಚ್ಚಿಟ್ಟು ಪ್ರೀತಿ, ಪ್ರೇಮ, ಪ್ರಣಯದ ನಾಟಕವನ್ನ ಆಡಿದ್ದಾನೆ. ಏನದು ಸ್ಟೋರಿ, ನೀವೇ ನೋಡಿ. ಧರ್ಮ ಮುಸ್ಲಿಂ ಆದ್ರೂ ಪ್ರೀತಿಗಾಗಿ ಹೇಳಿದ್ದು ಕ್ರಿಶ್ಚಿಯನ್. ಮುಸ್ಲಿಂ ಯುವಕನ ವಿರುದ್ಧ ಲವ್ ಜಿಹಾದ್ ಆರೋಪ. ಆನೇಕಲ್ನಲ್ಲಿ ಹಿಂದೂ ಯುವತಿ ಮುಸ್ಲಿಂ ಯುವಕನ ಲವ್ನಲ್ಲಿ ಬಿದ್ದು ಮೋಸ ಹೋಗಿರುವ ಘಟನೆ ನಡೆದಿದೆ. ಕ್ರಿಶ್ಚಿಯನ್ ಎಂದು ಹೇಳಿಕೊಂಡು ಹಿಂದೂ ಯುವತಿಯನ್ನು ಬಲೆಗೆ ಬೀಳಿಸಿದ್ದ ಕಿರಾತಕನ ವಿರುದ್ಧ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮಹಾರಾಷ್ಟ್ರ ಮೂಲದ ಹಿಂದೂ ಯುವತಿ ಹೆಬ್ಬಗೋಡಿ ಠಾಣೆಗೆ ದೂರು ನೀಡಿದ್ದು, ಅಸ್ಸಾಂ ಮೂಲದ ಅಲ್ ಮೆಹಫ್ಯೂಸ್ ಬರಪೂಯ ಎಂಬ ಮುಸ್ಲಿಂ ಯುವಕ ಕ್ರಿಶ್ಚಿಯನ್ ಎಂದು ಹೇಳಿ ವಂಚಿಸಿದ್ದಾನೆ ಎಂದು ದೂರಿದ್ದಾರೆ. ರೇಮಂಡ್ ಮತ್ತು ಬ್ಲಾಕ್ ಬೆರೀಸ್ ಗಾರ್ಮೆಂಟ್ಸ್ನ ರಿಟೇಲ್ನಲ್ಲಿ ಕೆಲಸ ಮಾಡ್ತಿದ್ದ ಯುವಕ ಯುವತಿ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಸುತ್ತಾಡಿದ್ದಾರೆ. ನನ್ನದು ಕ್ರಿಶ್ಚಿಯನ್ ಧರ್ಮ, ನನ್ನ ಹೆಸರು ಮೆಲ್ಬಿನ್ ಎಂದು ಹೇಳಿಕೊಂಡು ಪ್ರೀತಿಯ ಬಲೆಗೆ ಬೀಳಿಸಿದ್ನಂತೆ. ಕಳೆದ 2 ವರ್ಷದಿಂದ ಯುವಕನ ಜೊತೆಗೆ ಒಡನಾಟದಲ್ಲಿದ್ದಾಳೆ.
ಆದ್ರೆ ಆಧಾರ್ ಕಾರ್ಡ್ ನೋಡಿದಾಗ ಸುಳ್ಳು ಹೇಳಿದ್ದು ಗೊತ್ತಾಗಿದೆ. ಆ ಬಳಿಕ ಮದುವೆ ಸಾಧ್ಯವಿಲ್ಲ ಎಂದು ಯುವತಿ ಕುಟುಂಬಸ್ಥರು ಮದುವೆ ಪ್ರಸ್ತಾಪ ತಿರಸ್ಕಾರ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಯುವಕ ಯುವತಿಗೆ ಕಿರುಕುಳ ನೀಡಲು ಶುರು ಮಾಡಿದ್ದಾನೆ. ರಾತ್ರಿ ವೇಳೆ ಮನೆ ಬಳಿ ಬಂದು ಗಲಾಟೆ ಮಾಡಿ ತನ್ನನ್ನು ಮದುವೆ ಆಗದಿದ್ರೆ ಇಡೀ ಕುಟುಂಬವನ್ನೇ ಮುಗಿಸುವ ಬೆದರಿಕೆ ಹಾಕಿದ್ನಂತೆ. ನಾನು ಬ್ರೇಕಪ್ ಮಾಡಿದಾಗ ನನಗೆ ಇವಾಗ ಅವನು ಥ್ರೆಟನ್ ಮಾಡ್ತಾ ಇದ್ದಾನೆ. ಈಸ್ ಗೋಯಿಂಗ್ ಟು ಕಿಲ್ ಮೀ ಆ್ಯಂಡ್ ಡ್ಯೂರಿಂಗ್ ನೈಟ್ ಅವರ್ಸ್ ಆಲ್ಸೋ ಈಸ್ ಕಮಿಂಗ್ ಆ್ಯಂಡ್ ನಾಕಿಂಗ್ ಮೈ ಡೋರ್. ಅಂದರೆ ನಾಕ್ ಮಾಡೋದು ಡೋರ್ ಮಿಡ್ ನೈಟಲ್ಲಿ ಬಂದು ಈ ಥರ ನನಗೆ ಪ್ರಾಬ್ಲಮ್ಸ್ ಮಾಡ್ತಿದ್ದಾನೆ. ಯುವತಿ ಕೆಲಸ ಮಾಡ್ತಿದ್ದ ಬ್ಲ್ಯಾಕ್ ಬೆರೀಸ್ ಕಂಪನಿ ಮಾಲೀಕರ ಬಳಿ ಇಲ್ಲ ಸಲ್ಲದ್ದನ್ನು ಹೇಳಿ ಯುವತಿಯನ್ನೇ ಕೆಲಸದಿಂದ ತೆಗೆಯಲು ಸಂಚು ರೂಪಿಸಿದ್ದಾರೆ. ಕಂಪನಿ ಜಿಎಂ ಸಾಯಕ್ ಅರೋರಾ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲ ಸಲ್ಲದ ಸುಳ್ಳು ಆರೋಪ ಹೊರಿಸಿ ಕಿರುಕುಳ ನೀಡುತ್ತಿದ್ದಾರೆ. ರಜೆಯಲ್ಲಿದ್ದ ಯುವತಿಯನ್ನು ವಾಪಸ್ ಕರೆಸಿ 4 ಲಕ್ಷ ಹಣ ಫ್ರಾಡ್ ಆಗಿದೆ ಎಂದು ಒಪ್ಪಿಕೊಳ್ಳುವಂತೆ ಒತ್ತಾಯ ಪೂರ್ವಕವಾಗಿ ಸಹಿ ಹಾಕಿಸಿಕೊಂಡಿದ್ದಾರಂತೆ. ನಷ್ಟವಾದ ಹಣ ಕಟ್ಟಿಕೊಡದಿದ್ರೆ ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕಿದ್ದಾರಂತೆ. ಸೊ ಸಾಯೋಕ್ ಅರೋರ ಈ ಥರ ಎಲ್ಲ ಅಬ್ಯೂಸ್ ಮಾಡಿಸಿ ಪ್ರೆಷರೈಸ್ ಮಾಡಿಸಿ ನನಗೆ ರೆಸಿಗ್ನೇಷನ್ ಕೊಡಕ್ಕೆ ಹಚ್ಚಿದ್ದಾರೆ ಅವರು. ಆಮೇಲೆ 4 lakhs ಕೊಡಿ ಇಲ್ಲಾಂದರೆ ನಿಮಗೆ ಕೆಲಸ ಮೇಲಿಂದ ತೆಗಿತೀನಿ ಆ ಥರ ಹೇಳಿದ್ರು. ಕೋರಮಂಗಲದ ಬ್ಲ್ಯಾಕ್ ಬೆರೀಸ್ ಸ್ಟೋರ್ ಟೀಮ್ನ ಮಹಮ್ಮದ್ ಸೈಕೈನ್, ಸೈಯದ್, ಮುಜಿಬ್ ಸೈಫ್ ಶೇಖ್, ಅಸ್ಲಂ ತರ್ಬೇಸ್ ಜೊತೆ ಸೇರ್ಕೊಂಡು ಕಿರುಕುಳ ನೀಡುತ್ತಿದ್ದು ಸೀನಿಯರ್ಸ್ ಜೊತೆ ಅಫೇರ್ ಇದೆ ಅಂತ ಸುದ್ದಿ ಹಬ್ಬಿಸ್ತೇವೆ ಎಂದು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದಾರಂತೆ. ಕಂಪನಿ ಆಡಳಿತ ಮಂಡಳಿ ಕಿರುಕುಳ ವಿರುದ್ಧ ಆಡುಗೋಡಿ ಠಾಣೆಯಲ್ಲಿ ಯುವತಿ ದೂರು ನೀಡಿದ್ದು ನ್ಯಾಯಕ್ಕಾಗಿ ಹಿಂದೂ ಯುವತಿ ಪರದಾಡ್ತಿದ್ದಾಳೆ. ಸೈಯದ್, ಮುಜೀಬ್, ಆಮೇಲೆ ಸೈಫ್ ಶೇಖ್, ಅಸ್ಲಂ, ಆಮೇಲೆ ತಬ್ರೇಜ್ ಇವರೆಲ್ಲ ಮುಸ್ಲಿಂ ಸೇರಿಸಿ ಒಂದಾಗ್ಬಿಟ್ಟು ಪೂರ್ತಿ ನನ್ನ ಲೈಫೇ ಪ್ರೊಫೆಷನಲ್ ಲೈಫೇ ಸ್ಪಾಯ್ಲ್ ಮಾಡಿದ್ದಾರೆ. ಲವ್ ಜಿಹಾದ್ ಆರೋಪ ಒಂದು ಕಡೆಗೆ, ಕೆಲಸ ಮಾಡುವ ಕಂಪನಿಯಲ್ಲಿ ಮಾನಸಿಕ ಹಿಂಸೆ ಇನ್ನೊಂದು ಕಡೆಗೆ. ಇಕ್ಕಟ್ಟಿನಲ್ಲಿ ಸಿಲುಕಿರುವ ಯುವತಿ ಧೈರ್ಯ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು ಮೆಚ್ಚುವಂತಹ ವಿಚಾರ. ಏನಾದ್ರೂ ಈ ರೀತಿ ಪ್ರೀತಿ ಬಲೆಯಲ್ಲಿ ಬೀಳುವ ಮುನ್ನ ಹುಷಾರಾಗಿದ್ರೆ ಉತ್ತಮ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಕೆಲ ದಿನಗಳ ಹಿಂದೆ ಕಬ್ಬನ್ಪಾರ್ಕ್ ಪೊಲೀಸರು 3 ಪಿಸ್ತೂಲ್ ಹಾಗೂ ಜೀವಂತ ಗುಂಡುಗಳನ್ನ ವಶಕ್ಕೆ ಪಡೆದಿದ್ರು. ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ನಾಗಾಲ್ಯಾಂಡ್, ಕೇರಳ ನಕ್ಸಲ್ ನಂಟು ಪತ್ತೆಯಾಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಿಸ್ತೂಲ್ ಹಾಗೂ ಜೀವಂತ ಗುಂಡುಗಳ ಜಪ್ತಿಗೆ ಟ್ವಿಸ್ಟ್. ನಾಗಾಲ್ಯಾಂಡ್ ಟು ಕೇರಳ ನಡುವಿನ ಪಿಸ್ತೂಲ್ ಸಾಗಾಟ. ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಪಿಸ್ತೂಲ್ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ ಕೇರಳ ಮೂಲದ ನೀರಜ್ ಜೋಸೆಫ್ ಎಂಬಾತನನ್ನ ಕಬ್ಬನ್ಪಾರ್ಕ್ ಪೊಲೀಸರು ಬಂಧಿಸಿದ್ರು. ಆರಂಭದಲ್ಲಿ ಕಂಟ್ರಿ ಮೇಡ್ ಪಿಸ್ತೂಲ್ ಅಂತ ಪೊಲೀಸರು ತಿಳಿಸಿದ್ರು. ಆದ್ರೆ ಈ ಪಿಸ್ತೂಲುಗಳು ಫ್ಯಾಕ್ಟರಿ ಮೇಡ್ ಪಿಸ್ತೂಲುಗಳು ಅನ್ನೋದು ತಿಳಿದು ಬಂದಿದೆ. 2.2 mm ಗುಂಡುಗಳನ್ನ ಹಾರಿಸಬಲ್ಲ ಸಾರ್ವಜನಿಕರ ಸೇಫ್ಟಿಗೆ ಬಳಸೋ ಗನ್ಗಳೆಂದು ಪರಿಶೀಲನೆಯಲ್ಲಿ ಪತ್ತೆಯಾಗಿದೆ. ಪಿಸ್ತೂಲುಗಳ ಗುಣಮಟ್ಟ ಹಾಗೂ ಪಿಸ್ತೂಲ್ ತಯಾರಾಗ್ತಾ ಇದ್ದ ಸ್ಥಳ ನಕ್ಸಲ್ ಪೀಡಿತ ಪ್ರದೇಶವಾಗಿದೆ. ಆದ್ರೆ ಸಪ್ಲೈ ಆಗ್ತಾ ಇದ್ದ ಸ್ಟೇಟ್ PFI ಆಕ್ಟಿವ್ ಆಗಿರುವ ಕೇರಳವಾಗಿರೋದ್ರಿಂದ ಪಿಸ್ತೂಲ್ ಪತ್ತೆ ಪ್ರಕರಣವನ್ನ ಕಬ್ಬನ್ಪಾರ್ಕ್ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. 2 ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಬರ್ಮಾ, ನಾಗಾಲ್ಯಾಂಡ್ ನಕ್ಸಲ್ ಪ್ರದೇಶವಾಗಿದ್ದು ಅಲ್ಲಿಂದ ನೀರಜ್ ಜೋಸೆಫ್ ಒಂದು ಪಿಸ್ತೂಲ್ಗೆ 70,000 ಹಣ ನೀಡಿ ಖರೀದಿ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಆ ಪಿಸ್ತೂಲ್ ಅನ್ನ BMW ಕಾರ್ನಲ್ಲಿ ಸಪ್ಲೈ ಮಾಡ್ತಿದ್ದ ವಿಚಾರ ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. 3 ಪಿಸ್ತೂಲು, ಸಜೀವ 99 ಗುಂಡುಗಳು ಏನ್ ಸಿಕ್ಕಿದೆ, ಇದ್ರದ್ದು ನೆಕ್ಸ್ಟ್ ಹಂತದ ತನಿಖೆಯನ್ನು ನಾವು ಮುಂದುವರಿಸಿದೀವಿ. ಆರೋಪಿನ ಕಸ್ಟಡಿಗೆ ತಗೊಂಡು ಫರ್ದರ್ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಮಿಡಿಲ್ ಮ್ಯಾನ್ ತರ ಹ್ಯಾಕ್ ಮಾಡಿ ತರ್ಸಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತೆ ಯಾರು ತಂದ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಈ ಕನ್ಸರ್ನ್ಡ್ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾದರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ನಾವು ಟೀಮ್ಗಳನ್ನ ಕಳಿಸಿದ್ವಿ. ಕೇರಳದಲ್ಲಿ PFI ಆಕ್ಟಿವ್ ಆಗಿದ್ದು ಪಿಸ್ತೂಲ್ ಯಾರಿಗೆ ತಲುಪಿಸ್ತಾ ಇದ್ರು ಎಂಬುದು ಪತ್ತೆಯಾಗಿಲ್ಲ. ಈಗಾಗಲೇ ಕೇರಳಕ್ಕೆ ತೆರಳಿರುವ ಪೊಲೀಸರ ಒಂದು ಟೀಮ್ ಆರೋಪಿಯ ಮೊಬೈಲ್ನಲ್ಲಿ ಪತ್ತೆಯಾಗಿರುವ ಮೊಬೈಲ್ ನಂಬರ್ಗಳ ಬೆನ್ನು ಬಿದ್ದಿದ್ದು ಹುಡುಕಾಟ ಮಾಡ್ತಿದ್ದಾರೆ. ಹೊಸ ಲಿಂಕ್ ಏನಾದ್ರೂ ಪತ್ತೆಯಾಗುತ್ತಾ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಈಜಿಪುರ ಮೇಲ್ಸೇತುವೆ ಕಾಮಗಾರಿ ಒಂದಲ್ಲ ಎರಡಲ್ಲ 6-7 ವರ್ಷಗಳಿಂದ ಕುಂಟುತ್ತಾ ಸಾಗ್ತಾ ಇತ್ತು. ಟೆಂಡರ್ ಕರೆದು BBMPಗೂ ಸುಸ್ತಾಗಿತ್ತು. ಸದ್ಯ ಇದೆಲ್ಲದಕ್ಕೂ ಮುಕ್ತಿ ಸಿಕ್ತಿದೆ. ಕೊನೆಗೂ ಪಾಲಿಕೆಗೆ ಗುತ್ತಿಗೆದಾರರು ಸಿಕ್ಕಿದ್ದಾರೆ. ಹೀಗಾಗಿ ಫ್ಲೈಓವರ್ ಕಾಮಗಾರಿ ಮತ್ತೆ ಆರಂಭ ಆಗ್ತಿದೆ.
ಈಜಿಪುರ ಫ್ಲೈಓವರ್ಗೆ ಹಿಡಿದಿದ್ದ ಗ್ರಹಣಕ್ಕೆ ಮೋಕ್ಷ. 5 ವರ್ಷಗಳ ಬಳಿಕ ಈಜಿಪುರ ಮೇಲ್ಸೇತುವೆ ಕಾಮಗಾರಿ. 7 ವರ್ಷದಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಂತಹ ಈಜಿಪುರ ಕಾರಿಡಾರ್ ಏನಿದೆ ಇದೀಗ ಮತ್ತೆ ಜೀವ ಪಡೆದುಕೊಂಡಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದ ಹಾಗೆ ಈಜಿಪುರಕ್ಕೆ ಮರು ಟೆಂಡರ್ಗೆ ಬಿಬಿಎಂಪಿ ಮುಂದಾಗಿದೆ. 2017ರಲ್ಲಿ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಗೆ ಫ್ಲೈಓವರ್ ನಿರ್ಮಾಣದ ಗುತ್ತಿಗೆಯನ್ನ ನೀಡಲಾಗಿತ್ತು. ಕೋರಮಂಗಲದ 100 ಅಡಿ ಮುಖ್ಯ ರಸ್ತೆಯಲ್ಲಿ ಹಾದು ಹೋಗುವ ಫ್ಲೈಓವರ್ ಇದಾಗಿತ್ತು. 253 ಕೋಟಿ ರೂಪಾಯಿಗೆ ಬಿಬಿಎಂಪಿ ಈ ಟೆಂಡರ್ ಅನ್ನ ನೀಡಿತ್ತು. ಗುತ್ತಿಗೆ ಪಡೆದು ಕಾಮಗಾರಿ ಕೂಡ ಆರಂಭ ಆಗಿತ್ತು. ಅದರಂತೆ 2019ರ ಒಳಗೆ ಈಜಿಪುರ ಫ್ಲೈಓವರ್ ಪೂರ್ಣವಾಗುವ ನಿರೀಕ್ಷೆ ಕೂಡ ಇತ್ತು. ಆದ್ರೆ ಹಲವು ಬಾರಿ ಸಮಯ ವಿಸ್ತರಣೆ ಮಾಡಿದರೂ ಕಾಮಗಾರಿ ವಿಳಂಬ ಆದ ಕಾರಣ ಟೆಂಡರ್ ರದ್ದು ಮಾಡಲಾಗಿತ್ತು. 2.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ 81 ಪಿಲ್ಲರ್ಗಳನ್ನ ನಿರ್ಮಿಸಬೇಕಿತ್ತು. ಆದ್ರೆ ಗುತ್ತಿಗೆ ಪಡೆದಿದ್ದ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೇವಲ 67 ಪಿಲ್ಲರ್ ಅಷ್ಟೇ ನಿರ್ಮಿಸಿದೆ. ಎರಡು 2017ರಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣಕ್ಕೆ 243 ಕೋಟಿ ರೂಪಾಯಿ ಟೆಂಡರ್ ಅನ್ನು ಅಂದಾಜು ಮಾಡಿ ಆ ಒಂದು ಖಾಸಗಿ ಕಂಪನಿಗೆ ಈ ಒಂದು ಫ್ಲೈಓವರ್ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಆ ಒಂದು ಕರಾರು ನಿರ್ಮಾಣ ಮಾಡಿತ್ತು. ಆದರೆ ಕಳೆದ 7 ವರ್ಷ ಅಂದ್ರೆ 2017ರಿಂದ 2023ರವರೆಗೂ ಕೂಡ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳದೆ ಹೀಗೆ ನೆನೆಗುದಿಗೆ ಬಿದ್ದಿದೆ. ನಿಗದಿತ ಸಮಯಕ್ಕೆ ಕಾಮಗಾರಿ ಮುಗಿಯದ ಕಾರಣಕ್ಕೆ ಫ್ಲೈಓವರ್ ಯೋಜನಾ ವೆಚ್ಚ ಗಗನಕ್ಕೇರಿದೆ. ಇದೀಗ ಬಿಬಿಎಂಪಿ 350 ಕೋಟಿಗೂ ಹೆಚ್ಚು ಹಣ ವೆಚ್ಚ ಮಾಡಬೇಕಿದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಒಂದೇ ಒಂದು ಕಂಪನಿ ಭಾಗಿಯಾಗಿದ್ರಿಂದ ಅದೇ ಕಂಪನಿಗೆ ಕಾಮಗಾರಿ ಮಾಡುವ ಅವಕಾಶ ಸಿಕ್ಕಿದೆ. ಈ ಮೊದಲು 253 ಕೋಟಿ ವೆಚ್ಚದ ಯೋಜನೆ ಇದಾಗಿತ್ತು. ಈಗ ಬಿಬಿಎಂಪಿಗೆ 25% ಹೆಚ್ಚುವರಿ ವೆಚ್ಚ ಆಗುತ್ತದೆ ಎಂದು ಕಂಪನಿ ಕೋಟ್ ಮಾಡಿದೆ. ಆದರೆ ಹೆಚ್ಚುವರಿ ಹಣದಲ್ಲಿ 19.5% ಹಣವನ್ನ ನೀಡಲು ಬಿಬಿಎಂಪಿ ಈಗ ಒಪ್ಪಿಗೆ ಸೂಚಿಸಿದ್ದು ಹೈದರಾಬಾದ್ ಮೂಲದ ಬಿಎಸ್ಸಿಟಿಎಲ್ ಕಂಪನಿ ಗುತ್ತಿಗೆಯನ್ನ ಪಡೆದುಕೊಂಡಿದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಇದರ ಕಾಮಗಾರಿಯನ್ನ ಆರಂಭಿಸಿ ಕೇವಲ 1 ಅಥವಾ 2 ವರ್ಷದಲ್ಲಿ ಈ ಒಂದು ಈಜಿಪುರ ಫ್ಲೈಓವರ್ ನಿರ್ಮಾಣಕ್ಕೆ ಬಿಬಿಎಂಪಿ ಕೂಡ ಚಿಂತನೆಯನ್ನ ಅಥವಾ ಒಂದು ಮುಂದಡಿಯನ್ನ ಇಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಆಫ್ಟರ್ ಶೋ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಯಾವುದೇ ಜನಪ್ರತಿನಿಧಿ ಸಿಟಿ ರೌಂಡ್ಸ್ ಹೋದ್ರೆ ಇವರು ಫೇವರೇಟ್ ಡ್ರೈವರ್. ಸಿಎಂ, ಡಿಸಿಎಂ, ಸಚಿವರು ಯಾರೇ ಬರ್ಲಿ ಈ ಬಿಎಂಟಿಸಿ ಬಸ್ ಸಾರಥಿ ಇರಲೇಬೇಕು. ಯಾರಪ್ಪ ಇವರು ಅಂತೀರಾ? ನೀವೇ ನೋಡಿ. ಗಣ್ಯರ ಸಿಟಿ ರೌಂಡ್ಸ್ಗೆ ಇವರೇ ಬೆಸ್ಟ್ ಡ್ರೈವರ್. ಬಿಎಂಟಿಸಿ ಬಸ್ ಸಾರಥಿಗೆ ಫುಲ್ ಡಿಮ್ಯಾಂಡ್. ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾಗಿ ಅಂದರೆ ಸಿಎಂ ಇರ್ಬೋದು, ಡಿಸಿಎಂ ಇರ್ಬೋದು, ಸಚಿವರು ಇರ್ಬೋದು, ಸಿಟಿ ರೌಂಡ್ಸ್ ಮಾಡ್ತಾರೆ. ಅಂಥದ್ದೇ ಆದ ಒಂದು ವಾಹನದಲ್ಲಿದ್ದೇವೆ. ಬಿಎಂಟಿಸಿ AC ವಾಹನದಲ್ಲಿ DCM DK ಶಿವಕುಮಾರ್ ಅವರು ಈ ಬಸ್ನಲ್ಲಿ ಪ್ರಯಾಣ ಮಾಡಿದರು. VIP ಗಳು ಏನಿರ್ತಾರೆ, VIP ಗಳು ಏನಾದರೂ ಇದ್ದರೆ ಈ ರೀತಿಯಾದಂಥ ಬಸ್ಗಳನ್ನೇ ಬಳಕೆ ಮಾಡೋದು. ಮಳೆ, ರಸ್ತೆ ಕಾಮಗಾರಿ, ರಾಜಕಾಲುವೆ ಪರಿಶೀಲನೆ ಯಾವುದೇ ಇರಲಿ, ನಗರ ಪ್ರದಕ್ಷಿಣೆಗೆ ಬಿಎಂಟಿಸಿ AC ಬಸ್ ಬೇಕೇ ಬೇಕು. ಬೆಂಗಳೂರು ಸಿಟಿ ರೌಂಡ್ಸ್ಗೆ ಸಿಎಂ ಹೋಗ್ಬೇಕಂದ್ರೂ ಈ ಬಿಎಂಟಿಸಿ ಚಾಲಕ ರೆಡಿ ಇರ್ತಾರೆ. ನಿನ್ನೆ DCM DK ಶಿವಕುಮಾರ್ ನಗರ ಪ್ರದಕ್ಷಿಣೆ ಮಾಡಿದ್ದು ಕೂಡ ಇದೇ ಬಸ್ನಲ್ಲಿ. ಮಹಾದೇವಪುರ ವಲಯದ ಮಳೆ ಪ್ರವಾಹ ಸ್ಥಳಗಳಿಗೆ ಇದೇ ಬಿಎಂಟಿಸಿ ಬಸ್ನಲ್ಲಿ ಅಧಿಕಾರಿಗಳು ಸಿಟಿ ರೌಂಡ್ಸ್ ಮಾಡಿದ್ರು. DCM, ಬಿಬಿಎಂಪಿ, BDA ಹೀಗೆ ಹಿರಿಯ ಅಧಿಕಾರಿಗಳನ್ನ ಹೊತ್ತು ಎಲ್ಲೂ ಒಂದೇ ಒಂದು ತೊಂದರೆ ಆಗದಂತೆ, ಸಾರ್ವಜನಿಕರಿಗೂ ತೊಂದರೆ ಆಗದಂತೆ ನಗರ ಪ್ರದಕ್ಷಿಣೆ ಮಾಡಿಸಿದ್ರು. ಇಂತಹ ಕಾರ್ಯವನ್ನ ಕಳೆದ 10 ವರ್ಷದಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಬಾರದಂತೆ ಓಡಿಸ್ತಾ ಇದ್ದಾರೆ ಬಿಎಂಟಿಸಿ ವೋಲ್ವೋ ಬಸ್ ಚಾಲಕ ಉಮೇಶ್. ಇಲ್ಲಿಯವರೆಗೆ ಸಿದ್ದರಾಮಯ್ಯ, ಬೊಮ್ಮಾಯಿ, ಯಡಿಯೂರಪ್ಪ, ಕುಮಾರಸ್ವಾಮಿ, DK ಶಿವಕುಮಾರ್, ಬಿಬಿಎಂಪಿ ಮೇಯರ್ ಹೀಗೆ ಎಲ್ಲರನ್ನ ಹೊತ್ತು ನಗರ ಪ್ರದಕ್ಷಿಣೆ ಮಾಡಿಸಿದ್ದಾರೆ. ನಗರ ಪ್ರದಕ್ಷಿಣೆಗೆ ಬಸ್ ಹತ್ತಿದ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ಗಣ್ಯರು ಬೇಷ್ ಅಂತ ಪ್ರಶಂಸೆಯನ್ನ ಮಾಡಿದ್ದಾರೆ ಎನ್ನುವುದು ಹೆಮ್ಮೆಯ ವಿಚಾರ. ಜಾಗೃತೆಯಿಂದ ನಾವು ಕೆಲಸ ಮಾಡ್ತಾ ಇರ್ತೀವಿ. ಯಾಕೆಂದರೆ ನಮಗೆ ಜವಾಬ್ದಾರಿ ತುಂಬ ಇರ್ತದೆ ಈ ಟೈಮಲ್ಲಿ.
ಆದರೆ ಜಾಗೃತೆಯಿಂದ ಚಾಲನೆ ಮಾಡ್ತಾ ಇರ್ತೀವಿ. ಅದರಿಂದ ಯಾವುದೇ ನಮಗೆ ಇದುವರೆಗೂ 10 ವರ್ಷದಿಂದನೂ ನಮ್ಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ನಾವು ಈ ಬೆಂಗಳೂರು ರೌಂಡ್ಸ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಏನು ಸಮಸ್ಯೆ ಆಗಿಲ್ಲ. ಮಾಡಿದ್ದಾರೆ ಎಲ್ಲರೂ. ಸಿದ್ದರಾಮಯ್ಯ ಸಾಹೇಬ್ರೂ ಬಂದು ಅವ್ರನ್ನೂ ಮಾತಾಡ್ಸಿದ್ದೀವಿ. ಎಲ್ಲರೂ ಈ ಸತಿ ಇಲ್ಲ, ಹೋದ ಸಲ ಲಾಸ್ಟ್ ಟೈಮು CM ಆಗಿದ್ದಾಗ ಮೇಲಧಿಕಾರಿಗಳು ನಮ್ಗೆ ಎಷ್ಟು ದಿನ ನಮ್ಮ ನಿಯೋಜನೆ ಮಾಡ್ತಾರೋ ಅಷ್ಟು ದಿನವೂ ನಾವು ಈ ಸಿಟಿ ರೌಂಡ್ಸು ಮಾಡೋಕ್ಕೆ ನಾವು ತುಂಬ ಉತ್ಸುಕರಾಗಿದ್ದೀವಿ. ಬಿಎಂಟಿಸಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಉಮೇಶ್ ಇದುವರೆಗೆ ಒಂದೇ ಒಂದು ರಸ್ತೆ ಅಪಘಾತ ಮಾಡಿಲ್ಲ. ಈ ಕಾರಣಕ್ಕೆ ಸಿಟಿ ರೌಂಡ್ಸ್ ಎಂದ ಕೂಡಲೇ ಬಿಎಂಟಿಸಿ ನಿಗಮದ ಅಧಿಕಾರಿಗಳು ಉಮೇಶ್ ಸೇರಿದಂತೆ 3 ಅನುಭವಿ ನಿಪುಣ ಚಾಲಕರನ್ನೇ ನಿಯೋಜನೆ ಮಾಡ್ತಾರೆ. ಅಧಿಕಾರಿಗಳ ನಂಬಿಕೆಗೆ ತಕ್ಕಂತೆ ಉತ್ತಮ ಸೇವೆ ನೀಡ್ತಾ ಇದ್ದಾರೆ ಉಮೇಶ್. ಕ್ಯಾಮರಾ ಪರ್ಸನ್ ರವಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಆಫ್ಟರ್ ಅ ಶಾರ್ಟ್ ಬ್ರೇಕ್.